2021 ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಯಲ್ಲಾಪುರ ಬಿಜೆಪಿ ಮಂಡಳದಿಂದ ನಡೆದ ಅಭಿನಂದನಾ ಸಭೆಯಲ್ಲಿ ಭಾಗವಹಿಸಿ ಗೆಲುವಿಗಾಗಿ ಹಗಲಿರುಳು ಶ್ರಮಿಸಿದ ಎಲ್ಲರಿಗೂ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಿದರು. ಯಲ್ಲಾಪುರದಲ್ಲಿ ನಮ್ಮ ನೋಡ್ತಾ ಇದೆ ಸುಮಾರು 67,000 ಓಟು ಇಲ್ಲಿ ಇರೋದು. ಪೋಲಿಂಗ್ ಸುಮಾರು 52,000 ಓಟ್ ಆಗಿದೆ. 33,000 ಓಟ್ ಬಿಜೆಪಿಗೆ ಬಿದ್ದಿದೆ. ಅಂದ್ರೆ 64% ಬಿಜೆಪಿಗೆ ಓಟ್ ತಗೊಂಡಿದೆ. ಪೋಲಿಂಗು 78% ಆಗಿದೆ. 78% ಪೋಲಿಂಗ್ ಆಗಿದ್ದಿದ್ರೆ ನಮಗೆ 33,000 ಓಟ್ ಬಿದ್ದಿದೆ ಅಂದ್ರೆ 64% ಪೋಲಿಂಗ್ ಆಗಿದೆ ಬಿಜೆಪಿ. ದಾಖಲೆಯ ಮತ ನಮಗೆ ಬಂದಿರೋದು ಎಲ್ಲ. ಈ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ಶಾಂತಾರಾಮ್ ಸಿದ್ದಿ, ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ, ಪ್ರಮುಖರಾದ ಎಲ್ಟಿ ಪಾಟೀಲ್, ಪ್ರಸಾದ್ ಹೆಗಡೆ, ಶಿವಾಜಿ ನರಸಾಣಿ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು, ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೇಂದ್ರದವರಿಗೆ ಅಭಿನಂದಿಸ್ತೇನೆ. ನೀವು ಹೈಯೆಸ್ಟ್ 7,931 ಓಟ್ ಲೀಡ್ ಕೊಟ್ಟಿದ್ದೀರಿ. ನಮ್ಮ ಕಂಪ್ಲಿ ಮಹಾಶಕ್ತಿ ಕೇಂದ್ರದವರು ನೀವು ಏನು ಕಡಿಮೆ ಇಲ್ಲ. ಈ ನನಗೊಂದೇನು ಅಂದ್ರೆ ಇಡಗುಂದಿ ಮಹಾಶಕ್ತಿ ಕೇಂದ್ರದವ್ರು ಇಷ್ಟು ಲೀಡ್ ಕೊಡೋದು ಅತ್ಯಂತ ಸಹಜ. ಅವ್ರು ಕೊಟ್ಟರು ಮನಸ್ಸು ಮಾಡಿದ್ರೆ ಇನ್ನೂ ಒಂಚೂರು ಲೀಡ್ ಕೊಡ್ಬೋದಿತ್ತೇನೋ ಅಂತ ನನ್ಗೆ ಅನಿಸ್ತದೆ. ಯಾಕಂದ್ರೆ ಅವ್ರ ಮನೆ ಅದು ಹಾಗಾಗಿ. ಆದ್ರೆ ನೀವು ಕಂಪ್ಲಿ ಶಿರಸಿ ತಾಲೂಕಿನ ಬನವಾಸಿ ವಲಯ ದಾಸನಕೊಪ್ಪ ಶಾಖೆಯ ಅಂಡಗಿ ಅರಣ್ಯ ವ್ಯಾಪ್ತಿಯಲ್ಲಿ ಕಾಡು ಹಂದಿ ಬೇಟೆಯಾಡಿ ಮಾಂಸ ತಯಾರಿಸುತ್ತಿದ್ದಾರೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಆರೋಪಿಗಳು ಕಾಡಿನಲ್ಲಿ ಪರಾರಿಯಾಗಿದ್ದು, ಈ ಕಾಡು ಪ್ರಾಣಿ ಹಂತಕ ಆರೋಪಿಗಳ ಪತ್ತೆಗೆ ರಹಸ್ಯ ಕಾರ್ಯಾಚರಣೆ ನಡೆಸಲಾಗಿತ್ತು. ಅಂತೆಯೇ ಕಾರ್ಯಾಚರಣೆ ನಡೆಸಿ ಆರೋಪಿತರಾದ ಸಂತೊಳ್ಳಿಯ ಬಸವರಾಜ್ ಯಲ್ಲಪ್ಪ ಚೆನ್ನಯ್ಯ ಈತನನ್ನು ಬನವಾಸಿ ದಾಸನಕೊಪ್ಪ ರಸ್ತೆಯ ಕಡಗೋಡ ಕ್ರಾಸ್ ಬಳಿ ಮತ್ತು ಹೆಬ್ಬತ್ತಿಯ ಉಮೇಶ್ ಚೆನ್ನಪ್ಪ ಚಿನ್ನಯ್ಯ ಈತನನ್ನು ಸಂತೊಳ್ಳಿಯ ಆತನ ಮನೆಯಲ್ಲಿ ಬಂಧಿಸಲಾಗಿದೆ. ಇನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ ಜಿಆರ್ ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹರೀಶ್ ಸಿಎನ್ ಇವರ ಮಾರ್ಗದರ್ಶನದಲ್ಲಿ ಮತ್ತು ಬನವಾಸಿ ವಲಯ ಅರಣ್ಯಾಧಿಕಾರಿ ಜಿಎಚ್ ರಂಗನಾಥ್ ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಉಪ ವಲಯ ಅರಣ್ಯಾಧಿಕಾರಿಗಳಾದ ಕಾರ್ತಿಕ್ ನಾರ್ವೇಕರ್, ಗಸ್ತು ಅರಣ್ಯ ಪಾಲಕರಾದ ದಯಾನಂದ್ ಬೋರ್ಕರ್, ಸಿದ್ದಪ್ಪ ನಾವಿ, ಅರಣ್ಯ ವೀಕ್ಷಕರಾದ ಚಂದ್ರುಗೌಡ, ಗಿರೀಶ್ ಕುರುಬರ್ ಪಾಲ್ಗೊಂಡಿದ್ದರು. ಇನ್ನು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಶಿರಸಿ ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಮೌಲ್ಯಾಧಾರಿತ ರಾಜಕಾರಣಿಯಾಗಿದ್ದರೆ ಬಿಜೆಪಿಗೆ ರಾಜೀನಾಮೆ ನೀಡಲಿ ಎಂದು ಜಿಲ್ಲಾ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ್ ತಿಳಿಸಿದರು. ಮುನಗೋಡು ಬನವಾಸಿ ಭಾಗದಲ್ಲಿ ನಡೆದ ಏತ ನೀರಾವರಿ ಯೋಜನೆ ಸಂಪೂರ್ಣ ವಿಫಲವಾಗಿದೆ. ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಮಸ್ಯೆ ಇದೆ ಎಂದು ಹೇಳುತ್ತಾರೆ. ಅದನ್ನು ಸರಿಪಡಿಸಬಹುದಿತ್ತು, ಆದರೆ ಅದನ್ನು ಮಾಡುತ್ತಿಲ್ಲ. ತನ್ನ ಮಗನನ್ನು ಪ್ರಕರಣದಿಂದ ಮುಕ್ತಗೊಳಿಸಲು ಬಿಜೆಪಿಗೆ ಬಂದಿದ್ದರು. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಹಾಗಾಗಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುತ್ತಿದ್ದಾರೆ. ಬಿಸಿನೆಸ್ ಮೈಂಡ್ ರಾಜಕಾರಣಿ ಹೆಬ್ಬಾರ್ ಆಗಿದ್ದಾರೆ ಎಂದರು. ಇನ್ನು ಉಷಾ ಹೆಗಡೆ ಮಾತನಾಡಿ, ಶಿವರಾಮ್ ಹೆಬ್ಬಾರ್ ಅವರು ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿ ಪರ ಪ್ರಚಾರಕ್ಕೂ ಬರಲಿಲ್ಲ, ಕಾರ್ಯಕರ್ತರ ಸಂಪರ್ಕಕ್ಕೂ ಸಿಗಲಿಲ್ಲ. ಬದಲಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆಂಬಲ ನೀಡುವ ಕೆಲಸ ಮಾಡಿದ್ದಾರೆ. ಹಾಗಾಗಿ ಶಾಸಕ ಸ್ಥಾನಕ್ಕೆ ಅವರು ರಾಜೀನಾಮೆ ನೀಡಬೇಕು. ಯಲ್ಲಾಪುರದಲ್ಲಿ ಬಿಜೆಪಿ ಶಾಸಕರು ಇದ್ದು ಇಲ್ಲದಂತಾಗಿದೆ ಎಂದರು. ಇನ್ನು ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಪ್ರೇಮ್ ಕುಮಾರ್ ನಾಯ್ಕ್ ಮಾತನಾಡಿ, ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೆಬ್ಬಾರ್ ಅವರು ಬಂದು ಚುನಾವಣೆಗೆ ಸ್ಪರ್ಧಿಸಿದ್ದರು. ಆಗ ಅವರಿಗೆ ಅಭೂತಪೂರ್ವ ಗೆಲುವು ಸಿಕ್ಕಿದೆ. ಆದರೆ ಹೆಬ್ಬಾರ್ ಅವರು ಬಿಜೆಪಿ ನನಗೆ ಮೋಸ ಮಾಡುತ್ತಿದೆ ಎಂದು ಹೇಳುತ್ತಾರೆ. ಅವರ ಬೆಂಬಲಿಗರು ದಮ್ಮಿದ್ದರೆ ಉಚ್ಚಾಟನೆ ಮಾಡಲಿ ಎಂದು ಹೇಳಿಕೆ ನೀಡುತ್ತಿದ್ದಾರೆ. ಹೆಬ್ಬಾರ್ ಅವರಿಗೆ ದಮ್ಮಿದ್ರೆ ಅವರು ರಾಜೀನಾಮೆ ನೀಡಿ ಹೋಗಲಿ. ಮುಂದಿನ ದಿನಗಳಲ್ಲಿ ಪ್ರತಿ ಬೂತ್ ಹಂತದಲ್ಲೂ ಅವರ ರಾಜೀನಾಮೆಗೆ ಆಗ್ರಹಿಸುತ್ತೇವೆ ಎಂದರು. ಈ ವೇಳೆ ಪ್ರಸಾದ್, ಮಂಜುನಾಥ್ ಪಾಟೀಲ್, ಅಶೋಕ್ ಚಲುವಾದಿ, ಗಣೇಶ್ ಅಣ್ಣಲಿಂಗಣ್ಣನವರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಆಡಳಿತ ನಿರ್ವಹಿಸಲು ವಿಫಲವಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಜನರು ಬಿಜೆಪಿಗೆ ಮತ ನೀಡಿದ್ದಾರೆ ಎಂಬ ದ್ವೇಷದ ರಾಜಕಾರಣಕ್ಕೆ ಬೆಲೆ ಏರಿಕೆ ಮಾಡಿದ್ದಾರೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದರು. ಸೋಮವಾರ ಶಿರಸಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡಬೇಕು. ಇವರು ಆಡಳಿತ ನಡೆಸಲು ಅಸಮರ್ಥರಾಗಿದ್ದಾರೆ. ಜಿ ಪರಮೇಶ್ವರ್ ಮುಖ್ಯಮಂತ್ರಿಯಾಗಿ ಆಡಳಿತ ನಿರ್ವಹಿಸಲಿ ಎಂದರು. ಇನ್ನು ಈಗಾಗಲೇ ಹಲವು ರೀತಿಯಲ್ಲಿ ಬೆಲೆ ಏರಿಕೆ ಮಾಡಿದ್ದಾರೆ. ಗಾಯದ ಮೇಲೆ ಬರೆ ಎನ್ನುವಂತೆ ಪೆಟ್ರೋಲ್, ಡೀಸೆಲ್ ದರವನ್ನು ಏರಿಸಿ ಜನಸಾಮಾನ್ಯರ ಬದುಕಿನ ಜೊತೆ ಆಟವಾಡುತ್ತಿದ್ದಾರೆ ಎಂದು ಇದೇ ವೇಳೆ ಆಕ್ರೋಶ ವ್ಯಕ್ತಪಡಿಸಿದರು.
ಇನ್ನು ಬೇರೆ ಬೇರೆ ರಾಜ್ಯದ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಗೆ ರಾಜ್ಯದಿಂದ ಹಣ ಕಳುಹಿಸಿದ್ದಾರೆ. ಇದೊಂದು ಎಟಿಎಂ ಸರ್ಕಾರವಾಗಿದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ 11,000 ಕೋಟಿ ರೂಪಾಯಿ ಹಗರಣಕ್ಕೆ ಮುಖ್ಯಮಂತ್ರಿ ನೇರ ಹೊಣೆಯಾಗಿದ್ದಾರೆ. ಅವರು ತಮ್ಮ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡಲಿ ಎಂದರು. ಶಿರಸಿಯ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಅವರ ಹುಟ್ಟುಹಬ್ಬವನ್ನು ಶಿರಸಿ ನಗರದ ಅಂಬೇಡ್ಕರ್ ಭವನದಲ್ಲಿ ಸೋಮವಾರ ಸಡಗರ ಸಂಭ್ರಮದಿಂದ ಅಭಿಮಾನಿಗಳು ಆಚರಿಸಿದರು. ಈ ವೇಳೆ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ, ಸ್ಕಾಡ್ವೇಸ್ ಮುಖ್ಯ ನಿರ್ವಾಹಕರಾದ ವೆಂಕಟೇಶ್ ನಾಯ್ಕ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಜಿ ಸುಬ್ರಾಯ್ ಭಟ್ ಬಕ್ಕಳ, ಅನಂತ್ ಮೂರ್ತಿ ಹೆಗಡೆ, ಗಣಪತಿ ನಾಯ್ಕ್, ಕಿರಣ್ ಚಿತ್ರಿಕಾರ್, ಪ್ರಕಾಶ್ ಪಾಲನ್ಕರ್, ರಾಜೇಶ್ವರಿ ಹೆಗಡೆ, ಪ್ರದೀಪ್ ಎಲ್ಲನ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನೋಡ್ತಾನೆ ಬಂದಿದ್ದೇವೆ, ಏನು ಚಹರೆ ಬದಲಾಗ್ತಾ ಇಲ್ಲ. ಅದಕ್ಕಾಗಿ ಇವರಿಗೆ ಎಷ್ಟು ವರ್ಷ ಅನ್ನೋದು ಈಗ ಡೌಟ್ ನಮಗೆ. ಅದಕ್ಕಾಗಿ ಎಷ್ಟನೇ ವರ್ಷದ ಬರ್ತಡೆಯಲ್ಲಿ ಸೇರಿದ್ದೇವೆ ಅನ್ನೋದು ಗೊತ್ತದಲ್ಲ. ಅದಕ್ಕಾಗಿ ಉಪೇಂದ್ರ ಪೈ ಅವರು ಹೇಳ್ತಿದ್ದಾರೆ. ಆದ್ರೆ ಅವರ ಲವಲವಿಕೆ ಮತ್ತು ಅವರ ಉತ್ಸಾಹ, ಅವರ ಪ್ರಗತಿಪರ ಚಿಂತನೆಗಳನ್ನು ನೋಡಿದಾಗ ಭಾಗ್ಯವಿದೆ ಅಂತೇಳಿ ನಾವು ಹೇಗೆ ಜನ ಜೊತೆಗಿರ್ಬೋದು, ಸಮಾಜ ಜೊತೆಗೆ ನಾವು ಹೇಗೆ ನಡೀತೇವೋ ಹಾಗೆ ಸಮಾಜ, ಜನ ನಮ್ಮನ್ನು ಗುರುಸ್ತಾರಂತಕ್ಕಂಥದ್ದನ್ನು ನಾನು ಜೀವನದಲ್ಲಿ ಇದನ್ನು ಭಾಳ ಅಳವಡಿಸ್ಕೊಂಡಿದ್ದೇನೆ. ಆಯ್ಕೆ, ಶಾಸಕ, ಇನ್ನೊಂದು ಮುಂದೆ ಅದು ಹೇಗೆ ಏನೊಂದು ಬಗ್ಗೆ ಅದಕ್ಕೆ ಬೇರೆಯ ಒಂದು ಮಾರ್ಗವಿದೆ. ಆ ಮಾರ್ಗದಲ್ಲಿ ಅದನ್ನು ಚಲಿಸಬೇಕು. ಸೂರಜ್ ಹೇಳಿದಾಗೆ ಅವರು ಕೂಡ ಸುಮಾರು 15-20 ವರ್ಷದಿಂದ ಆ ರೀತಿ ಶ್ರಮವನ್ನು ಪಡ್ತಾ ಇದ್ದರು. ಅವರು ಕೂಡ ಸ್ಪರ್ಧೆಯಲ್ಲಿ ಗೋಯ್ತಿದ್ರು. 80 ಬಂದವರು ಇವತ್ತು ಈ ಮಟ್ಟಕ್ಕೆ ಬಂದಿದ್ದರೆ ಪ್ರತಿ ಆಶೀರ್ವಾದ ನನ್ನ ಮೇಲೆ ಇದೆ. ಇದೇ ರೀತಿ ಆಶೀರ್ವಾದ ನನ್ನ ಮೇಲೆ ಇಲ್ಲತಕ್ಕಂಥ ಮಾತನ್ನು ಹೇಳ್ತಾ ಕನ್ನಡ ಭಾಷೆ ಸಂವರ್ಧನೆ ಮತ್ತು ಶಿಕ್ಷಣ ಪ್ರಸಾರಣಕ್ಕಾಗಿ ಅವಿರತ ಶ್ರಮಿಸಿದ್ದ ದಿವಂಗತ ಸ.ಪ. ಗಾಂವ್ಕರ್ ಅವರ ಕಾರ್ಯ ಯುವ ಪೀಳಿಗೆಗೆ ಸದಾ ಪ್ರೇರಣೆಯಾಗಬೇಕು ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅಭಿಪ್ರಾಯಪಟ್ಟರು. ಅವರು ಅಂಕೋಲಾ ತಾಲೂಕಿನ ನಾಡವರ ಸಭಾಭವನದಲ್ಲಿ ಅಂಕೋಲೆಯ ಕರ್ನಾಟಕ ಸಂಘ ಮತ್ತು ದೀನಬಂಧು ಸ.ಪ. ಗಾಂವ್ಕರ್ ದತ್ತಿ ನಿಧಿ ಸಮಿತಿ ಏರ್ಪಡಿಸಿದ್ದ ಸಮಾರಂಭದಲ್ಲಿ ದತ್ತಿ ನಿಧಿ ಉದ್ಘಾಟಿಸಿ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಸ.ಪ. ಗಾಂವ್ಕರ್ ಅವರ ಮೊಮ್ಮಗ ಖ್ಯಾತ ನ್ಯಾಯವಾದಿ ಪ್ರದೀಪ್ ಕೃಷ್ಣದೇವ ಗಾಂವ್ಕರ್ ಮಾತನಾಡಿ, ಸಮಾಜಕ್ಕೆ ಅಜ್ಜ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿದರಲ್ಲದೆ ಇಂದು ತಾವು ಈ ಸ್ಥಾನದಲ್ಲಿರಲು ಅವರ ಬದುಕೆ ಪ್ರೇರಣೆ ಎಂದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದೀನಬಂಧು ಸ.ಪ. ಗಾಂವ್ಕರ್ ದತ್ತಿ ನಿಧಿ ಸಮಿತಿ ಗೌರವಾಧ್ಯಕ್ಷ ಹಿರಿಯ ಸಾಹಿತಿ ಶಾಂತಾರಾಮ್ ನಾಯ್ಕ್ ಹಿಚ್ಚಡ್ಕ ಮಾತನಾಡಿದರು. ನಂತರ ಪ್ರಥಮ ವರ್ಷದ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಎನ್.ಆರ್. ನಾಯ್ಕ್ ಅವರು, ಸ.ಪ. ಗಾಂವ್ಕರ್ ಅವರು ಈ ದೇಶದ ದೀಪಸ್ತಂಭವಾಗಿದ್ದ ಅವರ ಹೆಸರಿನ ಪ್ರಶಸ್ತಿಯನ್ನು ನೀಡಿ ತನ್ನ ಘನತೆ ಹೆಚ್ಚಿಸಿದ್ದೀರಿ ಎಂದರು. ಇನ್ನು ಕಾರ್ಯಕ್ರಮದ ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ ದತ್ತಿ ನಿಧಿ ಸಮಿತಿ ಅಧ್ಯಕ್ಷ ಕೆ.ವಿ. ನಾಯ್ಕ್ ದತ್ತಿ ನಿಧಿ ಸ್ಥಾಪನೆಯ ಹಿಂದಿನ ಉದ್ದೇಶವನ್ನು ವಿವರಿಸಿದರು. ರಾಜ್ಯ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಲ್ಲಿ ಹೆಚ್ಚಳ ಮಾಡಿರುವುದು ಜನವಿರೋಧಿ ಕ್ರಮ ಎಂದು ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ಎಸ್ ನಾಯ್ಕ್ ಕಿಡಿಕಾರಿದ್ದಾರೆ. ಮೊದಲೇ ಜೀವನಾವಶ್ಯಕ ವಸ್ತುಗಳ ವಿಪರೀತ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸುತ್ತಿರುವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿ ಅವರ ಗಾಯದ ಮೇಲೆ ಬರೆ ಎಳೆಯುತ್ತಿದೆ. ಗ್ಯಾರಂಟಿಗಾಗಿ ಹಣ ಹೊಂದಿಸಲಾಗದೆ ಪರದಾಡುತ್ತಿರುವ ಸರ್ಕಾರ ಈಗ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಏನೆಲ್ಲ ವಸ್ತುಗಳ ಬೆಲೆ ಹೆಚ್ಚಳ ಮಾಡಬಹುದೋ ಅವೆಲ್ಲ ವಸ್ತುಗಳ ಬೆಲೆಯಲ್ಲಿ ಹೆಚ್ಚಳ ಮಾಡುತ್ತಿದೆ.
ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಹೆಚ್ಚಳದಿಂದ ಸಾಗಾಣಿಕೆ ವೆಚ್ಚದಲ್ಲಿ ಹೆಚ್ಚಳವಾಗಿ ಇತರ ಎಲ್ಲಾ ವಸ್ತುಗಳ ಬೆಲೆಗಳಲ್ಲಿ ಮತ್ತೆ ಹೆಚ್ಚಳವಾಗುವ ಸಾಧ್ಯತೆ ದಟ್ಟವಾಗಿದೆ ಎಂದರು. ಇನ್ನು ಬೆಲೆ ಹೆಚ್ಚಳದ ಸರ್ಕಾರದ ಕ್ರಮವನ್ನು ಖಂಡಿಸಿ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವ ಮೂಲಕ ಜನರ ಪರವಾಗಿ ಧ್ವನಿ ಎತ್ತಿದೆ. ಸರ್ಕಾರದ ಬೆಲೆ ಹೆಚ್ಚಳದ ನೀತಿಯಿಂದಾಗಿ ಜನಸಾಮಾನ್ಯರು, ಮಧ್ಯಮ ವರ್ಗದವರ ಬದುಕು ಅಸಹನೀಯವಾಗಿದೆ. ಸರ್ಕಾರದ ವಿರುದ್ಧ ಜನಾಕ್ರೋಶ ಹೆಚ್ಚುತ್ತಿದೆ. ಈ ಜನವಿರೋಧಿ ಸರ್ಕಾರಕ್ಕೆ ಜನರೇ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ರೂಪಾಲಿ ಎಸ್ ನಾಯ್ಕ್ ತಿಳಿಸಿದ್ದಾರೆ. ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಂದು ಕೇಂದ್ರದಲ್ಲಿ ಸರ್ಕಾರ ಸಹ ರಚನೆಯಾಗಿದೆ. ಈ ನಡುವೆ ರಾಜ್ಯದಲ್ಲಿ ಆಪರೇಷನ್ ಕಮಲದ ಕಸರತ್ತು ನಡೆಸುತ್ತಿದ್ದು, ಆಡಳಿತದಲ್ಲಿ ಇರುವ ಕಾಂಗ್ರೆಸ್ ಮೇಜರ್ ಸರ್ಜರಿಗೆ ಮುಂದಾಗಿದೆ ಎನ್ನಲಾಗಿದೆ. ಸಚಿವ ಸಂಪುಟದಲ್ಲಿ ಕೆಲವರನ್ನು ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡಲು ಕಾಂಗ್ರೆಸ್ ಚಿಂತನೆ ನಡೆಸುತ್ತಿದೆ ಎನ್ನಲಾಗಿದೆ. ಇನ್ನು ಹಳಿಯಾಳ ಶಾಸಕ ಆರ್.ವಿ. ದೇಶಪಾಂಡೆ, ವಿಧಾನ ಪರಿಷತ್ ಸದಸ್ಯ ಬಿ.ಕೆ. ಹರಿಪ್ರಸಾದ್ ಸೇರಿ ಇನ್ನೂ ಹಲವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಲು ಸಿದ್ಧತೆ ನಡೆಸಲಾಗುತ್ತಿದೆ ಎನ್ನಲಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕೆಲ ಕ್ಷೇತ್ರದಲ್ಲಿ ಕಳಪೆ ಫಲಿತಾಂಶ ಬಂದ ಹಿನ್ನೆಲೆಯಲ್ಲಿ ಸಚಿವ ಸಂಪುಟದಲ್ಲಿ ಬದಲಾವಣೆಗೆ ಮುಂದಾಗಿದೆ ಎನ್ನಲಾಗಿದ್ದು, ಜೊತೆಗೆ ಜಾತಿ ಲೆಕ್ಕಾಚಾರದ ಮೇಲೆ ಸ್ಥಾನ ನೀಡುವ ಬಗ್ಗೆಯೂ ಸಹ ಚರ್ಚೆ ಆರಂಭವಾಗಿದೆ. ಬ್ರಾಹ್ಮಣ ಸಮಾಜಕ್ಕೆ ಸೇರಿದ ದಿನೇಶ್ ಗುಂಡೂರಾವ್ ಅವರನ್ನು ಕೈಬಿಟ್ಟು ಅವರ ಸ್ಥಾನಕ್ಕೆ ಆರ್.ವಿ. ದೇಶಪಾಂಡೆ ಅವರಿಗೆ ಸ್ಥಾನ ನೀಡುವ ಸಾಧ್ಯತೆ ಇದೆ. ಇನ್ನು ಈಡಿಗ ಸಮಾಜಕ್ಕೆ ಸೇರಿರುವ ಮಧು ಬಂಗಾರಪ್ಪ ಅವರ ಬದಲಿಗೆ ಅದೇ ಸಮಾಜಕ್ಕೆ ಸೇರಿರುವ ಕೇಂದ್ರದ ಪ್ರಭಾವಿ ನಾಯಕ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ. ಆದರೆ ಇವರ ಹಾಗೂ ಸಿದ್ದರಾಮಯ್ಯ ಅವರ ನಡುವಿನ ರಾಜಕೀಯ ಗುದ್ದಾಟದಲ್ಲಿ ಹರಿಪ್ರಸಾದ್ ಸಚಿವ ಸ್ಥಾನ ಪಡೆದುಕೊಳ್ಳುತ್ತಾರಾ ಎನ್ನುವ ಪ್ರಶ್ನೆ ಸಹ ಇದೆ. ಇನ್ನು ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಕೊಟ್ಟ ಮಾತಿನಂತೆ ಚುನಾವಣಾ ನಂತರದಲ್ಲಿ ಸಚಿವ ಸ್ಥಾನ ನೀಡುವುದಾಗಿ ಪಕ್ಷದ ಹೈಕಮಾಂಡ್ ಹೇಳಿತ್ತು. ಅದೇ ರೀತಿ ಇದೀಗ ಸಚಿವ ಸಂಪುಟದಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ನೀಡುವುದು ಬಹುತೇಕ ಫಿಕ್ಸ್ ಎನ್ನಲಾಗಿದೆ. ಯಲ್ಲಾಪುರ ತಾಲೂಕಿನ ಕಣಗಲ್ ಗ್ರಾಮದ ಹರಾಹುರಿಯ ವೆಂಕಟರಮಣ ಭಾಗವತರ ಮನೆಯಂಗಳದಲ್ಲಿ ರವಿವಾರ ಸಂಜೆ ರುಕ್ಮಾಂಗದ ಮೋಹಿನಿ ಯಕ್ಷಗಾನ ತಾಳಮದ್ದಳೆ ಯಶಸ್ವಿಯಾಗಿ ನೆರವೇರಿತು. ಮುಮ್ಮೇಳದಲ್ಲಿ ಉಪನ್ಯಾಸಕ ಪವನ್ ಕಿರಣ್ ಕೆರೆ ರುಕ್ಮಾಂಗದನಾಗಿ, ಹರೀಶ್ ಬೆಳಂತಿ ಮೋಹಿನಿಯಾಗಿ, ತಾರಿಮಕ್ಕಿ ಸಂಧ್ಯಾವಳಿಯಾಗಿ, ಮಾರಾ ಭಟ್ ವಿಷ್ಣುವಿನ ಪಾತ್ರ ನಿರ್ವಹಿಸಿದರು. ಇನ್ನು ಹೆಮ್ಮೇಳದಲ್ಲಿ ಭಾಗವತರಾಗಿ ಸೃಜನ್ ಹೆಗಡೆ ಹಾಡಿದರೆ, ಇಂಪಾದ ಹಾಡಿಗೆ ನರಸಿಂಹ ಹಂಡ್ರಮನೆ ಮದ್ದಳೆಯನ್ನು ನುಡಿಸಿದರು.